9 ತಿಂಗಳು ತಾಯಿ ಹೊಟ್ಟೆ ಅನ್ನೋ ಕತ್ಲು ಕೋಣೆ ಒಳಗೆ ಇದ್ದು ಹೊರಗೆ ಬರ್ತೀವಿ. 4-5 ವರ್ಷ ಅಪ್ಪ ಅಮ್ಮ ಅಜ್ಜಿ ತಾತ ಅಕ್ಕ ಅಣ್ಣ ಇವರೆಲ್ಲರ ಪೋಷಣೆಯಲ್ಲಿ ಬೆಳಿತೀವಿ. ಆದರೆ ನಾವು ಹೊರಗಡೆ ಪ್ರಪಂಚಕ್ಕೆ ಕಾಲಿಟ್ಟಾಗಿಂದ ಸಾಯೋವರೆಗೂ ನಮ್ಮ ಜೊತೆ ಹೆಜ್ಜೆ ಹಾಕೋರು ಫ್ರೆಂಡ್ಸ್. ನಮ್ಮ ಸುಖ ದುಃಖ ನೋವು ನಲಿವು ಆಟ ತುಂಟಾಟ ತರಲೆ ಆಸೆ ಹತಾಶೆ ಪ್ರೀತಿ ಪ್ರೇಮ ಎಲ್ಲದರಲ್ಲೂ ನಮ್ಮ ಜೊತೆ ಇದ್ದು ನಾನಿಲ್ಲದೆ ನಿನ್ನ ಲೈಫ್ ಇನ್ಕಂಪ್ಲೀಟ್ ಅಂತ ತೋರಿಸಿಕೊಡೋರು ಫ್ರೆಂಡ್ಸ್. ಒಂದು ಮಾತಿದೆ, ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ಎ ಫ್ರೆಂಡ್ ಬಟ್ ಡೋಂಟ್ ಎವರ್ ಸ್ಯಾಕ್ರಿಫೈಸ್ ಫ್ರೆಂಡ್ ಫಾರ್ ಎನಿಥಿಂಗ್. ನಿಜ ಅಲ್ವಾ? ಈ ಹಾಸ್ಟೆಲಲ್ಲೂ 8 ಜನ ಫ್ರೆಂಡ್ಸ್ ಇದ್ದಾರೆ. ಅವರ ಲೈಫಲ್ಲಿ ಏನೇನಾಯಿತು ಬಾ ಮೈದಾ, ಬಾಗಿಲು ತಟ್ಟು ಬರಕ್ಕಿದ್ದೇನೆ, ಬೆಡ್ರೂಮ್ ಅಲ್ಲ ಒಳಗೆ ಬಾ. ಇವನ ಹೆಸರು ಆದರ್ಶ್, ನಮ್ಮ ಸ್ಟೋರಿಯ ಹ್ಯಾಂಡ್ಸಮ್ ಲವರ್ ಬಾಯ್. ಇವನ ಹೆಸರು ಡಾಮಾ ಅಲಿಯಾಸ್ ನಿಖಿಲ್. ಮ್ಯೂಸಿಕ್ ಅಂದರೆ ಇವನಿಗೆ ಪ್ರಾಣ. ಎಲೆಕ್ಟ್ರಿಕ್ ಗಿಟಾರ್ ತೊಗೊಳಕ್ಕೆ ದುಡ್ಡು ಕೂಡಿಡ್ತಾ ಇದ್ದಾನೆ. ಇವನ ಹೆಸರು ರಾಘು. ಹಿ ಈಸ್ ಎ ಜಾಲಿ ಬಾಯ್ ಆ್ಯಂಡ್ ಆಲ್ಸೋ ಜಾತ್ರೆ ಬಾಯ್. ಇವನ ಹೆಸರು ಗಾಂಜಾ ಅಲಿಯಾಸ್ ಗಗನ್. ಇವನಿಗೆ ಯಾಕೆ ಗಾಂಜಾ ಅಂತೀವಿ ಅಂತ ನೀವು ಕೇಳಬಾರ್ದು, ನಾವು ಹೇಳಬಾರ್ದು. ತಟ್ಟದೇನು ಬೇಡ ಅಲ್ವಾ? ನನ್ ಮಗನೇ ಬಾಗಿಲು ತಟ್ಟು ಬರ್ಬೇಕಂತ ಗೊತ್ತಾಗಲ್ಲ. ತುಂಡೈಕ್ಲು ಸಾವಾಸ ಲೈಫ್ ಲಾಂಗ್ ಉಪವಾಸ. ಇವನ ಹೆಸರು ಶಿವ. ಇವನೆಲ್ಲ ಫೀಲ್ಡಲ್ಲೂ ಕಾಲಿಡ್ತಾನೆ, ಆದ್ರೆ ಯಾವ ಫೀಲ್ಡಲ್ಲೂ ಎರಡೂ ಕಾಲಿಡಲ್ಲ. ಎಲ್ಲಿಂದ ಬರ್ತೀರಾ ನೀವು? ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕೋ. ಇವನ ಹೆಸರು NP ಅಲಿಯಾಸ್ ಸಾಗರ್. ಇವನ್ ಹುಟ್ಟಿರೋದೇ ಮಜಾ ಮಾಡಕ್ಕೆ. ಇವನ ಹೆಸರು ನಾಗೇಶ್. ಫಿಲ್ಮಲ್ಲಿ ಎಲ್ಲ ಸಿಚುಯೇಷನಲ್ಲೂ ನಗ್ತಾನೆ ಇರ್ತಾನೆ, ಸೊ ಡೋಂಟ್ ಮಿಸ್ಟೇಕ್ ಇಟ್. ಇವನ ಹೆಸರು ಸ್ವರೂಪ. ನಿಮ್ಮಪ್ಪ. ಸಾರಿ ಸ್ವರೂಪ್. 10th ಅಲ್ಲಿ ಇವ್ರ ಸ್ಕೂಲ್ ಅವರು ಮಾಡಿದ ತಪ್ಪಿಗೆ ಇವನ ಹೆಸರು ಸ್ವರೂಪ್ ಇಂದ ಸ್ವರೂಪ ಆಯಿತು. ಇವನು ವಾರಕ್ಕೆ 3 ಸಲಿನಾರು ಸಸ್ಪೆಂಡ್ ಆಗ್ತಾನೆ. ಯಾಕೆ ಗೊತ್ತಾ? ನೀವೇ ನೋಡಿ. ಲೆಕ್ಚರರ್ಸ್ಗಳು ಎಷ್ಟು ಸಲ ಕೆಮ್ಮಿದ್ರು ಅಂತ ನೋಟ್ ಮಾಡ್ಕೊಳ್ಳೋರು ಒಂದು ಕಡೆ ಆದರೆ, ಹೆಂಗೆ ಮಹಾತ್ಮ ಗಾಂಧಿಗೂ ಪೂಜಾ ಗಾಂಧಿಗೂ ಸಂಬಂಧ ಇಲ್ವೋ ಹಾಗೆ ನಮಗೂ ಲೆಕ್ಚರರ್ಸ್ಗೂ ಸಂಬಂಧ ಇಲ್ಲ ಅಂತ ಕೂತಿರೋರು ಮತ್ತೊಂದು ಕಡೆ. ಕಾಲೇಜು ಶಾಶ್ವತ. ನಮ್ಮ ಹುಡುಗರು ಎಲ್ಲಿಂದ ಹುಡುಕ್ತಾ ಇದ್ದೀರಾ? ಅವ್ರು ಬರೋದು ಚೂರು ಲೇಟ್. ನಾಗೇಶ್, ನಿಖಿಲ್, ಸ್ವರೂಪ, ನಿಮ್ಮಪ್ಪ. You are suspended. ಮಗ ಪೆನ್ ಇದೆಯಾ? ಪೆನ್ನಾ? ಥ್ಯಾಂಕ್ಸ್ ಮಚ್ಚ. ಓಯ್ ನಾಗ, ಏನ್ ಡೇಟಿಂಗಾ? ಡೇಟಿಂಗು ಗೊತ್ತಾಯ್ತು, ಸ್ನಾನಕ್ಕೆ ಹೋಗೋದು ನೋಡೆ. ಲೇ ನಾಗ, ಸೋಪ್ ಕೊಡಲೆ ಖಾಲಿ ಆಯ್ತು. ಸರಿ ತಾಳು, ಅದು ಎಲ್ಲೆಲ್ಲಿ ತಿಕ್ಕೋತೀಯೋ? ನಾಗ, ಸಂತೂರ್ ಸೋಪಿಗೆ ಪೆನ್ ಫ್ರೀ ಬರುತ್ತಲ್ಲ. ಯಾಕೆ ನಿನ್ನ ಹತ್ರ ಇಲ್ವಾ? ಬಗ್ ನೋಡ್ಕೊ. ಏನು ಸೋಪು? ನಿಮ್ಮ ಹುಡುಗಿ ಸಿಕ್ಕಿದ್ಲೇನಾ? ಇಲ್ಲ ಕಣ, ತುಂಬ ದಿನ ಆಯ್ತು. ಓಯ್ ನಿಂತ್ಕೊಳ್ರು, ಬರ್ರ ಇಲ್ಲಿ. ಯಾವ ಬ್ರಾಂಚು ನಿಮ್ಮದು? ಅಣ್ಣ ನಾನು CS ಇವನು IS ಅಣ್ಣ. ನಾನು CS ಇವನು IS. ನಾನು CS ನೀನು IS. ನೀನು IS ನಾ CS. ನಾನು CS ನೀನು IS. ಇಲ್ಲ ಕಣ, ನೀ IS ನಾ CS. ನಾನು CS ನೀನು ಇಲ್ಲ ಕಣ. ಓಯ್ ಸಾಕು ನಿಲ್ಸು. ಏನೋ ನಿಂದು? ಓಯ್ ಯಾಕೆ? ಸಾರಿ ಅಣ್ಣ. ಹಾಂ ಆಯ್ತು ಯಾವ ರೂಮ್ ನಿಮ್ಮದು?
ಏಯ್ ನನ್ 201 ನೀನ್ 202 ಇಲ್ಲ ಕಣೋ, ನೀನ್ 202 ನಾನು 201. ನನ್ 201 ನೀನ್ 202 ಇಲ್ಲ ಕಣೋ, ನೀನ್ 202 ನನ್ ನಾನು 201 ನೀನ್ 202 ಹೋಗ ಆ ಕಡೆ. ಯಾಕೆ ನಾ ಹತ್ರನೇ ಕೆಂಡಲ್ಲ? ಅಣ್ಣ ಇಲ್ಲ ಅಣ್ಣ, ನನಗೆ ಕಿಂಡಲ್ ಸ್ಪೆಲ್ಲಿಂಗೇ ಗೊತ್ತಿಲ್ಲ. KANDAL ಕಣ. ಇಲ್ಲ ಕಣೋ, KINDL. KANDAL ಕಣ. ಇಲ್ಲ ಕಣೋ, ನಾನೇ ಕರೆಕ್ಟು. ನಾನ್ ಕರೆಕ್ಟು. ನಾನೇ ಕರೆಕ್ಟು. ನಾನ್ ಕರೆಕ್ಟು. ದೂರ ದೂರ ನಂಗೆ ಗೊತ್ತಾಗ್ಬಿಡ್ತು. ಹಾ ಹೋಗ್ರಿ, ಇವಾಗ ನಿಮಗೆ ಸಂಜೆ ನೋಡ್ಕೊಂತೀನಿ. ಅಣ್ಣ ಏನು ಸನ ಕೊಡ್ರಾ? ಇಲ್ಲ, ಅರ್ಜೆಂಟ್ ಕೆಲಸ ಇದೆ. ಅಣ್ಣ ಹುಷಾರು, ಎಲ್ಲೆಲ್ಲೋ ಕ್ಯಾಮ್ರಾ ಇಟ್ಬಿಟ್ಟಿರ್ತಾರೆ. ಸಾಕು ಹೋಗೋ. ಬಾರೋ ಬಾರೋ ಬಾರೋ. ಮಗ ಜಿಪ್ಪ ಕಡೋ. ನೀವು ಉದ್ದಾರ ಆಗಲ್ಲ ಕಣ್ರದು. ನೆನ್ಪಿ ನೈಟ್ ಶೋಗೆ ಹೋಗ್ತಿದ್ದೀವಿ, ನೀ ಬರಲ್ಲ ಅಂತ ಗೊತ್ತು. ಸರಿ ಬಾಯ್. ಲೋ 2 ದಿನ ಬಿಟ್ಟರೆ ನೆಟ್ಟಲ್ಲ ಸಿಗತ್ಕಣೋ, ಏನಕ್ಕೆ ಹೋಗ್ತೀರಾ? ಲೋ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ಕತ್ತೆಗೇನು ಗೊತ್ತು, ಕಸ್ತೂರಿ ಪರಿಮಳ. ಓಯ್ ಕಸ್ತೂರಿ ವಿಷಯಕ್ಕೆ ಬರಬೇಡ. ಲೋ ಪರಿಮಳನ ವಿಷಯಕ್ಕೂ ಬರಬೇಡ. ಏ ಆಯ್ತು ಬರ್ರಪ್ಪ ಹೋಗೋಣ. ಥೂ, ಈ ನನ್ನ ಮಕ್ಳಿಗೆ ನನ್ನ ಬರ್ತಡೇ ಇರೋದು ಗೊತ್ತಿಲ್ಲ. 12 ಗಂಟೆಗೆ ವಿಶ್ ಮಾಡ್ತಾರೆ ಅಂದ್ಕೊಂಡ್ರೆ ನೈಟ್ ಶೋ ಹೋಗಿದ್ದಾರೆ. ಮಚ್ಚ ತುಂಬ ಬೇಜಾರಾಗ್ತಿದೆ, ಬರೋ ಲ್ಯಾಪ್ಟಾಪಲ್ಲಿ ಫಿಲಮ್ ನೋಡೋಣ. ನಮ್ಮ ಹುಡುಗಿ ಜೊತೆ ಚಾಟಿಂಗ್ ಅಪ್ಪ, ಡೋಂಟ್ ಡಿಸ್ಟರ್ಬ್. ಮೀಟು ಮಚ. ಈ ನನ್ನ ಮಕ್ಕಳು ಯಾವಾಗಲೂ ಹಿಂಗೆ. ಈ ನನ್ನ ಮಕ್ಕಳು ಹೋಗಿದ್ದೆ ಒಳ್ಳೇದಾಯ್ತು. ಇಯರ್ಫೋನ್ ಹಾಕ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ನೋಡ್ತಾ ಇದ್ರೆ ಬಿಡ್ರ ಬಿಡ್ರ ಬಿಡ್ರೋ ಬಿಡ್ರೋ ಬಿಡ್ರೋ. ಬಾರ್ ಯಾವುದೇ ಇರಲಿ, ಬೀರ್ ಮುಖ್ಯ. ಬ್ರ್ಯಾಂಡ್ ಯಾವುದೇ ಆಗಲಿ, ಕೆಪಾಸಿಟಿ ಮುಖ್ಯ. ಗ್ಲಾಸ್ ಇರೋ ತನಕ ಕುಡಿಯೋದು ಮುಖ್ಯ. ಮಚ್ಚ ಈ ಟೈಮಲ್ಲಿ ಇವೆಲ್ಲ ಬೇಕಾ ಮಚ್ಚ? ಡ್ಯಾನ್ಸ್ ಮಾಡೋಣ. ಏನ್ ನಟ್ಟಾನಿ ಕಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಯಿನ ಹಿಂಗೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು, ಶಾಶ್ವತ ಯಾವುದು ಇಲ್ಲ, ಎಲ್ಲ ಸೇಕಿಂಗು. ಸೊ ಅದಕ್ಕೆ 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 ಫಸ್ಟ್ ಇಯರ್ ಮುಗಿಯೋದ್ರೊಳಗೆ ನಮ್ಮ ಆದರ್ಶಿಗೂ ಒಬ್ಳು ಗರ್ಲ್ ಫ್ರೆಂಡ್ ಸಿಕ್ಲು. ಹೊರಿ ಬೇಕಂತ ಗುಮ್ತಾ ಇಲ್ಲ ಗೊತ್ತಾಗ್ದೆ ಗುಮ್ತಾ? ಇಲ್ಲ ಸಾರಿ, ನಾನು ನೋಡ್ಲಿಲ್ಲ. ಓಹೋ ಹೌದು, ನೀವು ಯಾವ ಕ್ಲಾಸ್ ಅಂತ ಗೊತ್ತಾಗ್ಲಿಲ್ವಲ್ಲ? ದಿನ ಕ್ಲಾಸಿಗೆ ಬಂದಿದ್ರೆ ಗೊತ್ತಾಗ್ತಿತ್ತು. ಓ ನಮ್ಮ ಕ್ಲಾಸಾ?
ಇನ್ಮೇಲೆ ಕ್ಲಾಸಿಗೆ ಹೋಗಿ ಯಾವ್ಯಾವ ಹುಡುಗಿ ಇದ್ದಾಳೆ ಅಂತ ತಿಳ್ಕೊಬೇಕು. ಫಸ್ಟ್ ತಿಳ್ಕೊ. ನನ್ ಪೆನ್ ಅಲ್ವಾ? ಹೌದಾ? ಕಳ್ಳನ್ ಮಗ ಗಾಂಜಾ ತಗ್ಲಾಕ್ಬಿಟ್ಟಲ್ಲೋ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದ ಪೆನ್ನು. ಸರಿ ತಗೋ. ಪರವಾಗಿಲ್ಲ, ಇಟ್ಕೋ. ಏನೋ ಈ ಸಲ CSR ಮೇಲೆ ಕಣ್ಣ ಮಾಡಿರಂತೆ ಫಸ್ಟ್ ಅಲ್ಲಿ. ಯಾರೋ ಹೇಳಿದ್ದು? ನಾನೇ ಹೇಳ್ತಿದ್ದೀನೋ? ಯಾರ್ಯಾರ್ದೋ ನಾನೇ ಹೇಳ್ತಿರೋದು. ಏನ್ ಗಾಂಜಾ ಹೇಳ್ತಿರೋದು? ಇಷ್ಟೆಲ್ಲ ಆದ್ಮೇಲೆ ನಮ್ಮ ಹುಡುಗರು ಬ್ರಾಂಚ್ ಎಂಟ್ರಿ ಆದ್ರು. ಈ ಬ್ರಾಂಚ್ ಎಂಟ್ರಿ ಅನ್ನೋದು ನಮ್ಮ ಇಂಡಿಯನ್ ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋದಾಗ ಗಂಡ ಕಾಗೆ ತರ ಇದ್ರು ಅವನೇ ಗ್ರೇ. ಮಾತಾಡ್ತಿದ್ಯಾ? ಬ್ರಾಂಚ್ ಎಂಟ್ರಿ ಅನ್ನೋ ಭೂಕಂಪ ಮೂರು ಮಧ್ಯ ಬಿರುಕು ಮೂಡಿಸಿ ಎಷ್ಟು ವಿಷಯಕ್ಕೆ ಸ್ಟಾರ್ಟ್ ಆದ ಜಗಳ ಬ್ರಾಂಚ್ ವೈಸ್ ರೂಮ್ ಚೇಂಜ್ ಆಗೋವರೆಗೂ ಹೊತ್ತು. ಮಗ ಸ್ವೀಟ್ ತಗೊಳ್ಳೋ. ಯಾವ ಖುಷಿಗೋ? ಮಗ ಗಾಡಿ ತಗೊಂಡೆ ಕಣೋ. ಹೌದಾ? ಕಂಗ್ರಾಟ್ಸ್ ಮಚ್ಚ. ಥ್ಯಾಂಕ್ ಯು. ಬರ್ಲಾ? 500cc 27 bhp 125 km/h. ಮಗ ಸ್ಪೀಡಲ್ಲಿ ಹೋಯ್ತಿದ್ಯಾ? ಅವ್ರ ಬೈಕ್ ತಗೊಂಡ್ರು ಕಣೋ. ಯಾವ್ದು? ಡೆಸರ್ಟ್ ಸ್ಟೋಮು. ಸೋ ವಾಟ್? ಬೈಕ್ ತಗೊಂಡ್ರೆ ಹಾವಳಿ ಇರೋದ್ ಕಣೋ. ಹಂಗಂತೀಯ? ಕಮಾನ್ ಬರ್ರೋ ಕಮಾನ್. ಕೈಯಲ್ಲಿ ರೋಸ್ ಇಟ್ಕೊಂಡು ಹುಡುಗಿರಿಗೆ ಪ್ರಪೋಸ್ ಮಾಡ್ದಂಗಲ್ಲ ಮೈ ಬೈಕ್ ರೇಸು. ನಾವು ಗೊತ್ತಲ್ಲ, ಕ್ಲಾಸ್ ಆ್ಯಂಡ್ ಮಾಸು. ರೈಡಿಂಗ್ ಬಂದರೆ ನಮ್ಮ ಬಾಸು, ರೆಕಾರ್ಡ್ ಪೀಸು. ಕಂಡಿದ್ದೀನಿ, ಹೋಗಲ್ಲ. ಎಷ್ಟಿನಾಯ್ತು ಇವ್ನೂರಿಗೆ ಹೋಗಿ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಲೋ ಬಿಟ್ಟಾಕೋ, ಖರ್ಚಿಗೆ ಒಂಚೂರು ಕಾಸಿಲ್ಲ ಅಂತ ನಾನು ಸಾಯ್ತಾ ಇದ್ದೀನಿ. ಮಗ ಒಂದು ಐಡಿಯಾ. ಏನು? ಮಗ ಏನಾಯ್ತಾ? ಕಚ್ಬಾರ್ ಜಾಗಕ್ಕೆ ಹಾವು ಕಚ್ಬಿಡ್ತು. ಲೋ ಏನ್ರೋ ಇದು? ನಿಮ್ ದುಡ್ಡು ಮಾಡ್ಕೊಳಕ್ ನನ್ನೇ ಸಾಯಿಸ್ಬೇಕಿತ್ತನ್ರೋ. ಬಿಡಲ್ಲ ಕಣ್ರೋ ಒಬ್ರು. ನಮ್ಮ ಹುಡುಗರು ಫೈನಲ್ ಇಯರಿಗೆ ಎಂಟ್ರಿ ಆದರು. ಇನ್ನು ಅವ್ರು ಹಾವಳಿ ಕೇಳಬೇಕಾ?
ಈ ಸಲ ಕಬಡ್ಡಿ ಅವ್ರ ಮೇಲೆ ಬಿದ್ದಿದೆ ನಮ್ಮದು. ಶಿಷ್ಯ ಬಿದ್ದಿದ್ದು ಒಳ್ಳೇದಾಯ್ತು. ಅವ್ರಿಗೆ ಈ ಸಲ ಸರಿಯಾಗಿ ಉಡ್ಸೋಣ. ಯಾಕೆ ತಲೆ ಕೆಡ್ಸ್ಕೊಂತೀಯ? ಗೆಲ್ಲೋದು ನಾವೇ. ಸರಿ ಸಮಾಧಾನ, ಓವರ್ ಕಾನ್ಫಿಡೆನ್ಸ್ ಬೇಡ. ನೀ ದಿನ ಆಡೋ ಕಬಡ್ಡಿ ಥರ ಅಲ್ಲ ಅದು. ಸರಿ ಬಿಡು ಮಗ, ಗೆಲ್ಲೋಣ ಬಾ. ಏನು ಚೈಲ್ಡ್ಗಳ ಮೊಬೈಲಲ್ಲಿ ಮಿನಿಮಿನಿಷಿ ಆಡ್ದಂಗಲ್ಲ. ಕಬಡ್ಡಿ ನಮ್ಮದು ನಿಮ್ಮದು ಬಿದ್ದಿದೆ. ಅಲ್ಲಿ ಬಂದಾಡ್ರಿ, ಬಚ್ ಕೊಡ್ತೀವಿ. ಅದೇನು ಕಿತ್ಕೊಳ್ತೀರಾ ಕಿತ್ಕೊಳ್ರಿ, ಗೆಲ್ಲೋದು ನಾವೇ. ಏನ್ ದೊಡ್ಡ ವಿಲನ್ ತರ ಡೈಲಾಗ್ ಹೊಡಿತಿದೀಯಾ? ಮ್ಯಾಚ್ ಲಿಸ್ಟ್ ಹಾಕಿರೋದು ಜಾನ್ವರಿ ಆದ್ರೂ CS ಮೇಲೆ ಹಾಕ್ಸಿದ್ ನಾವು. ಏನ್ ಶಾಕ್ ಆಯ್ತಾ? ಆಗ್ಲಿ ಅಂತಾನೆ ತಾನೇ ಹಾಕ್ಸಿದ್ದು. ನಮ್ಮ ರೂಮಿಗೆ ಬಂದು ನಮಗೆ ಹಾಕ್ಬಿಡ್ತಿದೀಯಾ? ನಮ್ಮ ಟೀಮ್ ರೈಟ್ ಬಂದಾದ್ರೆ ನಿಮ್ ಟೀಮ್ ನಡಗಿ ಹೋಗುತ್ತೆ. ನಾವು ತೊಡೆ ತಟ್ಟಿ ನಿಂತಾಂದ್ರೆ ನಿಮ್ ಟೀಮ್ ಎಗರಿ ಹೋಗುತ್ತೆ. ಇದು IS ಅವಳಿ ಕಣ. ಏನ್ ರವಿಶಂಕರ್ ತರ ಡೈಲಾಗ್ ಹೊಡಿತಿದ್ಯಾ? ನಾವು ನೋಡಿದ್ವಿ ಕೆಂಪೇಗೌಡ 5 ಸಲ. ಕಳ ಚಿಕ್ಕೋ ಮಗ, ಫ್ಲೋಲ್ ಹೇಳ್ಬಿಟ್ಟೆ ಗೆಲ್ತೀವಾ? ಎಣಗೂ ಇಲ್ಲ. Cruising in my lane fast, call it high speed. I've been working hard, yeah, I've been working nightly. If you think you'll win, ha, not fucking likely. I be taking shots, yeah, cold-blooded, icy. Watching numbers grow is what I call sightseeing. In the front row, run it up when they hype me. The following grows, they know how to ignite me. Call me CEO, I've been running shit right, see. And I ain't playing games, I create my own lane, making pleasure out of pain, turning losses into gains. I'm the boss, I'm making change. I've been rocking this exchange, popping off and risking things. Gonna make a fucking name. I just wanna be famous, but I don't want that cheap fame. No, I'm not that vain. I just wanna be greatness. 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 Ain't no motherfucker in this world can do it like me. Open up your eyes and insert a little rising. You don't have to love me, you don't have to like me. Got enough love in myself, in my psyche. You should have the same in your brain nightly. If you wanna taste, bitch, you can fucking try me. If you wanna hate, bitch, you know where to find me. And if you go and hate this, you can fucking bite me. Okay, I'm going off every chance I get. I don't really take a loss, well, I'll admit. That's why I'll make it to the top, yeah, I commit. And no, I'm never getting lost, I get after it. Investing in my own stock, cause it's faster than any crypto hits go, let me spend. Everything that you see is something I invent, and it's only a percent. I'm gonna take shots, if I miss all, forget it. I'll take a fat loss just to learn all the ನಿಂದೆ ಬಿಡಪ್ಪ ಪಾರ್ಟಿ ಜೋರ್ ಇವತ್ತು. ಎಲ್ಗೋಗೋಣ? ಅಲ್ಲೋಡು ಬಂದ್ರು. ನನ್ನ ನೀನು ಗೆಲ್ಲಲಾರೆ ತಿಳಿದು. ಬಚ್ ಕೊಡ್ತೀನಿ ಅಂದು ನೀವನೇ ಅಲ್ವಾ? ಅಲ್ಲ ಕಣ. ಇವನಲ್ಲ ಕಣ, ಅವನಲ್ವಾ? ರೆಡ್ ಅವನ್ ಕಣ. ಎಲ್ಲವನು ಕಣ. ನೋಡ್ಬೇಡ, ಹೋಯ್ತಾ ಇರೋ. ನಮ್ಮ ಹುಡುಗರು ಲವ್ವಲ್ಲಿ ಎಷ್ಟೇ ನಿಯತ್ತಾಗಿದ್ರು ಹುಡುಗಿಯರು ಕೈ ಎತ್ತು ಬಿಡ್ತಾರೆ. ಈ ಹುಡುಗರು ಯಾವ ಪಾಲಿಸಿ ಫಾಲೋ ಮಾಡಲಿಲ್ಲ ಅಂದರೂ ಪ್ರೀತಿ ಮಧುರ ತ್ಯಾಗ ಅಮರ ಅನ್ನೋ ಪಾಲಿಸಿ ಮಾತ್ರ ಫಾಲೋ ಮಾಡೇ ಮಾಡ್ತಾರೆ. ಆದರ್ಶ್ ವಿಷಯದಲ್ಲೂ ಅದೇ ಆಯಿತು, ಬ್ರೇಕಪ್. ಸೊ ನಾವಿಬ್ರು ಈಗ ಬ್ರೇಕಪ್ ಮಾಡ್ಕೊಂಡ್ರೆ ಒಳ್ಳೇದಿರತ್ತೆ ಇಬ್ರಿಗೂ, ಅದು ಒಳ್ಳೇದು. ಇಷ್ಟೇ ಬಾಯ್. ಕಣ. ಯಾವಾಗ ಬರ್ತಾನಂತ? ನಾಳೆ ಬರ್ತಾನಂತೆ. ಇವತ್ತಾಗಲ್ಲಂತೆ ಮೆಸೇಜ್ ಮಾಡಿದ್ದೆ. ಹೆಂಗೋದಾ? ಏನಾಯ್ತು? ಎದ್ದೇಳೋ.
ಕಂಡೀಷನ್ ಕೊಡೋ. ಏನಂದ್ರು? ತಲೆಗೆ ಹೊಡ್ತಾ ಬಿದ್ದಿದೆಯಂತೆ. CS ಅವ್ರಿಗೆ ಕಾಲ್ ಮಾಡೋ. ಸರಿ ಫೋನ್ ಮಾಡು. ಫೋನ್ ಮಾಡ್ತೀನಿ. ಲೋ ನೀನು ಡಾಮನಿಗೆ ಕಾಲ್ ಮಾಡು. ಡಾಮನ್ ಕರೆಯೋಣ. ಮಾಡು. ಮಗ ಕ್ರಿಟಿಕಲ್ ಕಂಡೀಷನ್ ಮಗ, ಅರ್ಜೆಂಟಾಗಿ 25,000 ಬೇಕು. ರಾಘು, ನನ್ನ ಗಿಟಾರ್ ದುಡ್ಡಿದೆ, ನಾ ಕೊಡ್ತೀನಿ. ಯಾರೋ ಗೀಚಿದ ಹಾಳೆಯಲಿ ಮತ್ತೆ ಬರೆಯುವ ಬಯಕೆ ಎಂದೇ, ಯಾರೋ ಮಾಡಿದ ಗಾಯವನ್ನು ಗುಣಪಡಿಸುವೆ ಎಂದು ಬಂದೆ. ಯಾರೋ ಗೀಚಿದ ಹಾಳೆಯಲಿ ನನಗೆ ತಿಳಿಯದೆ ನನ್ನ ತಿಳಿಯುತ್ತ ನನ್ನ ಕಷ್ಟಗಳನ್ನು ಅರಿಯುತ್ತ ಎಲ್ಲವನ್ನೂ ನೀನು ಮರೆಸುತ್ತ ಹತ್ತಿರವಾದೆ ದಿನವು ಕಳೆಯುತ್ತ ಕಣ್ಣೊರೆಸಿದ ಕೈಗಳು ಬಿಗಿದಪ್ಪಿ ಸಂತೈಸಿದ ಮನಗಳು ನಗುತ್ತ ಕಳೆದ ದಿನಗಳು ಮುನಿಸು ಬಂದು ದೂರಾದ ಕ್ಷಣಗಳು. ಫೈಟಿಂಗ್ ಈಸ್ ಟೆಂಪ್ರರಿ, ಫ್ರೆಂಡ್ಶಿಪ್ ಈಸ್ ಪರ್ಮನೆಂಟ್. ಮನೇಲಿ ಹೇಳ್ಕೊಳಕ್ಕಾಗ್ದಿರೋ ಎಷ್ಟೋ ವಿಷಯನ ಫ್ರೆಂಡ್ಸ್ ಹತ್ರ ಹೇಳ್ಕೊತೀವಿ. ಇಂಥ ಜೀವಕ್ಕೆ ಜೀವ ಕೊಡೋ ಫ್ರೆಂಡ್ಸ್ನ ನಮ್ಮಲ್ಲಾಗೋ ಚಿಕ್ಕ ಪುಟ್ಟ ಮನಸ್ತಾಪದಿಂದ ಕಳ್ಕೋಬೇಡಿ. ಇದನ್ನು ಹೇಳೋ ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ.